ಕೋಟಿ ಕೋಟಿಗಟ್ಟಲೆ ದುಡ್ಡು ತೆಗೆದುಕೊಂಡು ಬೌಲಿಂಗ್ ಮಾಡಲು ನಿರಾಕರಣೆ ಮಾಡುತ್ತಿರುವ ಆಸ್ಟ್ರೇಲಿಯನ್ ದೈತ್ಯ ಬೌಲರ್. ಫ್ರಾಂಚೈಸಿಗಳಿಗೆ ಶಾಕ್ ನೀಡಿದ ವಿದೇಶಿಯ ಆಟಗಾರರು. ನಮಸ್ಕಾರ ಸ್ನೇಹಿತರೆ, IPL ನ ಎಲ್ಲ ಫ್ರಾಂಚೈಸಿಗಳಿಗೂ ಕೂಡ ಶಾಕ್ ನೀಡಿದ ಓವರ್ಸೀಸ್ ಪ್ಲೇಯರ್ಸ್ಗಳು. ಹೌದು ಸ್ನೇಹಿತರೆ, ಓವರ್ಸೀಸ್ ಪ್ಲೇಯರ್ಸ್ಗಳು 2026ರಲ್ಲಿ ಮತ್ತೆ ಪದೇ ಇಂಜುರಿಯ ಕಾರಣ ನೀಡಿ 2026ರ IPL ಇಂದ ಹಿಂದೆ ಸರಿಯಲು ದೊಡ್ಡ ಸಂಚನ್ನೇ ರೂಪಿಸಿರುವ ಹಾಗೆ ಕಾಣ್ತಾ ಇದೆ. ಒಂದು ಕಡೆ ಆಸ್ಟ್ರೇಲಿಯಾನ ದೈತ್ಯ ಬೌಲರ್ಗಳಾದಂಥ ಹೇಜಲ್ವುಡ್, ಪ್ಯಾಟ್ ಕಮಿನ್ಸ್, ನಥಾನಿಯಲ್ ಎಲ್ಲಿಸ್ ಹಾಗೆ ಇನ್ನು ನ್ಯೂಜಿಲೆಂಡ್ ತಂಡದ ಲೂಕಿ ಫರ್ಗ್ಯೂಸನ್ ಅವರು ಕೂಡ ಬರುತ್ತಿಲ್ಲ 2026ರ IPL ಆಡಲು. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಸ್ಯಾಮ್ ಕರ್ನ್ ಅವರನ್ನ CSK ತಂಡದಿಂದ ಟ್ರೇಡ್ ಮುಖಾಂತರ ಖರೀದಿಸಿತ್ತು. ಆದರೆ ಸ್ಯಾಮ್ ಕರ್ನ್ ಅವರು T20 ವರ್ಲ್ಡ್ ಕಪ್ ನಲ್ಲಿ ಇಂಜುರಿ ಆದ ಕಾರಣ ಇವರು ಕೂಡ 2026ರ IPL ಇಂದ ಹೊರಗಡೆ ಬಿದ್ದಿದ್ದಾರೆ. ಇವರ ರಿಪ್ಲೇಸ್ಮೆಂಟ್ ಗಾಗಿ T20 ವರ್ಲ್ಡ್ ಕಪ್ ನ ಶ್ರೀಲಂಕಾ ತಂಡದ ಕ್ಯಾಪ್ಟನ್ ಆದಂತ ದಸುನ್ ಸನಕ್ ಅವರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ರಾಜಸ್ಥಾನ್ ರಾಯಲ್ಸ್ ತಂಡವು ಕೂಡ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೂ ಕೂಡ ಗಾಯದ ಭೂತ ಬೆನ್ನತ್ತಿದೆ. ಹೌದು ಸ್ನೇಹಿತರೆ, ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಒಂದು ಕಡೆ 18 ಕೋಟಿ ಕೊಟ್ಟು ಬೈ ಮಾಡಿದ್ದಂತ ಮತೀಶಾ ಪತಿರಾನ್ ಅವರು ಕೂಡ ಇನ್ನೂ NOCಯನ್ನ ಕ್ಲಿಯರ್ ಮಾಡಿ ತಂಡಕ್ಕೆ ಜಾಯಿನ್ ಆಗಿಲ್ಲ. ಜೊತೆಗೆ ಇನ್ನು ತಮ್ಮ ಪೇಸರ್ಸ್ ಆದಂತ ಹರ್ಷಿತ್ ರಾಣಾ ದೇಶೀಯ ಬೌಲರ್, ಇವರು ಕೂಡ 2026ರ IPL ಇಂದಾನೆ ರೂಲ್ಡ್ ಔಟ್ ಆಗಿದ್ದಾರೆ. ಜೊತೆಗೆ ಇನ್ನೊಬ್ಬ ದೇಶೀಯ ಪ್ಲೇಯರ್ ಆದಂತ ಆಕಾಶ್ ದೀಪ್, ಇವರು ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ 2026ರ IPL ಇಂದ ಇವರು ಕೂಡ ಹೊರಗಡೆ ಬಿದ್ದಿದ್ದಾರೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಒಂದು ಕಡೆ ಮುಸ್ತಫಿಜುರ್ ಅವರು ಕೂಡ ಇಲ್ಲ. ಈಗ ಡೆತ್ ಬೌಲರ್ ನಲ್ಲಿ ಎದುರಿಸಲು ಮತೀಶಾ ಪತಿರಾನ್ ಅವರು ಇಲ್ಲ. ಜೊತೆಗೆ ತಮ್ಮ ಮೇನ್ ಬೌಲರ್ ಆದಂತ ಹರ್ಷಿತ್ ರಾಣಾ ಅವರು ಕೂಡ ಇಲ್ಲ. KKR ತಂಡ ತುಂಬಾನೇ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ 2026ರ IPL ನಲ್ಲಿ. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೂ ಬಿಡದ ಇಂಜುರಿಯ ಭೂತ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸ್ಟಾರ್ ಸ್ಪಿನ್ನರ್ ಆದಂತ ವನಿಂದು ಹೊಸರಂಗ 2026ರ IPL ಇಂದ ಹೊರಬಿದ್ದಿದ್ದಾರೆ. ಇವರು ಕೂಡ ಇಂಜುರಿ ಆಗಿರುವ ಕಾರಣ ಇವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಇವರ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ವೆಸ್ಟ್ ಇಂಡೀಸ್ ನ ಸ್ಪಿನ್ನರ್ ಆದಂತ ಗುಡಕೇಶ್ ಮೋತಿ ಅವರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. CSK ತಂಡಕ್ಕೂ ತಟ್ಟಿದೆ ಇಂಜುರಿಯ ಭೂತ. ಹೌದು ಸ್ನೇಹಿತರೆ, CSK ತಂಡದ ಸ್ಟಾರ್ ಬೌಲರ್ ಆದಂತ ಆಸ್ಟ್ರೇಲಿಯಾನ ನಥಾನಿಯಲ್ ಎಲ್ಲಿಸ್ ಅವರು, ಇವರು ಕೂಡ ಹ್ಯಾಮ್ ಸ್ಟ್ರಿಂಗ್ ಇಂಜುರಿ ಆಗಿರುವ ಕಾರಣ ಇವರು ಕೂಡ 2026ರ IPL ಇಂದಾನೆ ಹೊರಬಿದ್ದಿದ್ದಾರೆ. ಇವರ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಇನ್ನೊಬ್ಬ ಆಸ್ಟ್ರೇಲಿಯನ್ ದೈತ್ಯ ಫಾಸ್ಟ್ ಬೌಲರ್ ಆದಂತ ಸ್ಪೆನ್ಸರ್ ಜಾನ್ಸನ್ ಅವರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸೇರಿಸಿಕೊಂಡಿದೆ. ಕೋಟಿಗಟ್ಟಲೆ ದುಡ್ಡು ತೆಗೆದುಕೊಂಡು ಕೇವಲ 2 ಓವರ್ ಬೌಲಿಂಗ್ ಮಾಡುವುದಾಗಿ ಹೇಳುತ್ತಿರುವ ಆಸ್ಟ್ರೇಲಿಯಾನ ದೈತ್ಯ ಬೌಲರ್, ಆತ ಬೇರೆ ಯಾರು ಅಲ್ಲ, ಕ್ಯಾಮರಾನ್ ಗ್ರೀನ್ ಆಕ್ಷನ್ ನಲ್ಲಿ 25 ಕೋಟಿಗೂ ಅಧಿಕ ಮೊತ್ತವನ್ನ ತೆಗೆದುಕೊಂಡು ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ನಾನು ಕೇವಲ 2 ಓವರ್ ಬೌಲಿಂಗ್ ಮಾತ್ರ ಮಾಡಲು ಫಿಟ್ ಇದ್ದೇನೆ ಅಂತೇಳಿ ತಮ್ಮ ಹೆಡ್ ಕೋಚ್ಗೆ ಮತ್ತೆ ಬೌಲಿಂಗ್ ಕೋಚ್ಗೆ ಹೇಳ್ತಾ ಇದ್ದಾರೆ ಅಂತೆ. ಹಾಗೆ ಅಶ್ವಿನ್ ಕೂಡ ಇವರ ವಿರುದ್ಧವಾಗಿ ಕೆಂಡ ಕಾರಿದ್ದಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ.